ವೃಶ್ಚಿಕ ರಾಶಿಯವರಿಗೆ 12ನೇ ಸ್ಥಾನಾಧಿಪತಿಯು 7ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆ ರೀತಿಯಾದಂತಹ ಅವಕಾಶಗಳನ್ನು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಇರೋದಿಲ್ಲ. 7ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಮಾಡುವಂತಹ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರಬಹುದು ಅಥವಾ ವ್ಯವಹಾರಗಳಾಗಿರಬಹುದು, ಇನ್ನಿತರ ಅನೇಕ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಒಳ್ಳೆ ರೀತಿಯಾದಂತಹ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. 11ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿದ್ರೂ ಕೂಡ ಲಾಭಾಂಶಗಳು ಬರಲಿಕ್ಕೆ ಅಡೆತಡೆಗಳು ವಿಘ್ನಗಳು ಬರುವಂಥ ಸಾಧ್ಯತೆಯು ಕೂಡ ಕೇತುವಿನಿಂದ ಬರುವಂಥ ಲಕ್ಷಣಗಳಿರುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವೃಶ್ಚಿಕ ರಾಶಿ ಈ ಒಂದು ತಿಂಗಳಿನಲ್ಲಿ ಇರುವಂತಹ ಗ್ರಹಸ್ಥಿತಿಗಳನ್ನು ನೋಡುವುದಾದರೆ 4ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯು 5ನೇ ಸ್ಥಾನಕ್ಕೆ ಈ ಒಂದು ತಿಂಗಳಿನ ಕೊನೆ ಭಾಗದಲ್ಲಿ ಪ್ರವೇಶವನ್ನು ಮಾಡುವಂಥದ್ದು. ಇನ್ನು 5ನೇ ಸ್ಥಾನದಲ್ಲಿರ್ತಕ್ಕಂಥ ರವಿ, ಬುಧ, ಶುಕ್ರ, ರಾಹು, ಇನ್ನು 7ನೇ ಸ್ಥಾನದಲ್ಲಿ ಗುರುವು, 8ನೇ ಸ್ಥಾನದಲ್ಲಿ ಕುಜನು, ಅದೇ ರೀತಿ 11ನೇ ಸ್ಥಾನದಲ್ಲಿಯೂ ಕೇತು ಇರತಕ್ಕಂಥದ್ದು. ಈ ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ನೋಡುವುದಾದರೆ ಜನ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜನು ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳಿರುವಂಥದ್ದು. ಅಗ್ನಿ ಸಂಬಂಧವಾಗಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇದ್ದಷ್ಟು ಒಳ್ಳೆಯ ರೀತಿಯಾದಂಥ ಫಲವನ್ನು ಕಾಣಬಹುದು. ಕರೆಂಟ್ ಆಗಿರಬಹುದು, ಗ್ಯಾಸ್ ಆಗಿರಬಹುದು, ಇನ್ನಿತರ ಕೆಲವಷ್ಟು ಅಗ್ನಿ ಇಲ್ಲದೇನೆ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಸುರಕ್ಷತೆ ಕ್ರಮಗಳನ್ನು ತಗೊಂಡು ಮುನ್ನಡೆದು ಒಳ್ಳೆಯ ಫಲವನ್ನು ಕಾಣಬಹುದು. ಇನ್ನು ಧನಾಧಿಪತಿಯು ರಕ್ಷಾಧಿಪತಿಯಾದಂತಹ ಗುರು 7ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯು ವೃದ್ಧಿಯಾಗುವಂಥದ್ದು. ಅದೇ ರೀತಿ ಶುಭ ಸಮಾರಂಭಗಳನ್ನು ಕೂಡ ಒಂದು ಕುಟುಂಬದ ಮುಖಾಂತರವಾಗಿ ನಡೆಸುವಂಥ ಜವಾಬ್ದಾರಿ ಕೂಡ ಈ ತಿಂಗಳಿನಲ್ಲಿ ನಿಮಗಿರ್ತಕ್ಕಂಥದ್ದು. ಸಾಮಾಜಿಕವಾಗಿರುವಂಥ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಅದರಿಂದ ಗೌರವ ಸನ್ಮಾನಾದಿಗಳು ಕೂಡ ಲಭಿಸುವಂಥ ಯೋಗ ಈ ತಿಂಗಳಿನಲ್ಲಿ ಇರತಕ್ಕಂಥದ್ದು. ಅದೇ ರೀತಿ 3ನೇ ಸ್ಥಾನವನ್ನು ನೋಡೋದಾದರೆ ಸಹೋದರ ಸ್ಥಾನ, ಸಹಾಯ ಸ್ಥಾನ ಅಂತ ಹೇಳ್ತೇವೆ. ಆ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರನು 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಸಹೋದರರೊಂದಿಗೆ ಒಳ್ಳೆಯ ಬಾಂಧವ್ಯ ವೃದ್ಧಿಯಾಗುವಂಥದ್ದು. ಪೂರ್ವದಲ್ಲಿ ಬಂದಿರತಕ್ಕಂಥ ಯಾವುದಾದ್ರೂ ಮಾನಸಿಕವಾಗಿರಬಹುದು, ಮಾತಿನಲ್ಲಿರಬಹುದು ಬಂದಿರತಕ್ಕಂಥ ಮನಸ್ತಾಪಗಳಿದ್ದರೆ, ವಾದ ವಿವಾದಗಳಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಮುನ್ನಡೆಯುವಂಥ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿ ಇರತಕ್ಕಂಥದ್ದು. ಇನ್ನು ನೂತನವಾಗಿ ವಾಹನವನ್ನು ಕೂಡ ಖರೀದಿ ಮಾಡುವಂಥ ಯೋಗಗಳಿರ್ತಕ್ಕಂಥದ್ದು. ಇನ್ನು ವಾಹನಕ್ಕೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡುವವರಿಗೂ ಒಳ್ಳೆಯ ರೀತಿಯಾದಂಥ ಫಲವನ್ನು ಕಾಣಬಹುದು. ರಿಯಲ್ ಎಸ್ಟೇಟ್ ಇರಬಹುದು ಅಥವಾ ಅಡುಗೆಗೆ ಸಂಬಂಧಪಟ್ಟಿರುವಂಥ ಉದ್ಯಮಗಳನ್ನು ಮಾಡುವವರಿಗೆ, ಹೋಟೆಲ್ ಉದ್ಯಮ ಆಗಿರಬಹುದು, ಫುಡ್ ಫ್ಯಾಕ್ಟ್ರಿಗಳನ್ನು ನಡೆಸುವವರಿಗಿರಬಹುದು, ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಗಳನ್ನು ಮಾಡುವವರಿಗೆ ಒಳ್ಳೆಯ ರೀತಿಯಾದಂಥ ಒಂದು ಫಲಾಫಲವನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು. ಅದೇ ರೀತಿಯಾಗಿ ಇರ್ತಕ್ಕಂಥ ಶುಕ್ರನಿಂದಾಗಿ ಚಿನ್ನವನ್ನು ಖರೀದಿ ಮಾಡುವಂಥದ್ದು ಅಥವಾ ಸಂಪತ್ತಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಹೆಚ್ಚಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಯೋಗವು ಕೂಡ ಈ ಶುಕ್ರನಿಂದಾಗಿ ಬರತಕ್ಕಂಥದ್ದು. ಇನ್ನು ರವಿಯಿಂದಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಸೌಲಭ್ಯಗಳನ್ನು ನೀವು ಬಯಸ್ತಾ ಇದ್ದರೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವಷ್ಟು ಕೆಲಸ ಕಾರ್ಯಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಒಳ್ಳೆಯ ಸಪೋರ್ಟ್ ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂಥ ಯೋಗಗಳಿರುವಂಥದ್ದು. ರಾಜಕೀಯ ರಂಗದಲ್ಲಿರುವವರಿಗೆ ಕೂಡ ಒಳ್ಳೆಯ ರೀತಿಯಾದಂಥ ಅವಕಾಶಗಳು, ಸನ್ಮಾನಗಳು, ಸ್ಥಾನಮಾನಗಳು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಶತ್ರುಗಳಿಂದ ಆದಷ್ಟು ಸ್ವಲ್ಪ ದೂರ ಇರಿ. ಇನ್ನು ಋಣಕ್ಕೆ ಸಂಬಂಧಪಟ್ಟು ಸಾಲದ ಬಾಧೆಗಳು ಕೂಡ ಅಲ್ಪ ಸ್ವಲ್ಪ ನಿಮ್ಮನ್ನು ಬಾಧಿಸುವಂತಹ ಲಕ್ಷಣಗಳು ಕೂಡ ಶನಿಯಿಂದಾಗಿ ಕಾಣಿಸುವಂಥದ್ದು. ಅಥವಾ ಕೆಲವಷ್ಟು ಅಪವಾದಗಳು, ನೀವು ಮಾಡದೇ ಇರುವಂಥ ವಿಷಯಗಳಿಗೆ ನಿಮ್ಮ ಮೇಲೆ ಕೆಲವಷ್ಟು ಕೆಟ್ಟ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ಳುವಂತಹ ಒಂದು ಸಾಧ್ಯತೆಯು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಆದಷ್ಟು ಜಾಗ್ರತೆಯಿಂದ ಮುಂದುವರಿರಿ. ಒಳ್ಳೆಯ ಅವಕಾಶಗಳು ನಿಮಗೆ ಸಿಗುವಂತಹ ಯೋಗವು ಕೂಡ ಈ ಮುಂದಿನ ಸಮಯದಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ 7ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೆ ಶುಕ್ರನ ಅನುಕೂಲವೂ ಇದೆ, ಗುರುವಿನ ಅನುಕೂಲವೂ ಇದೆ. ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥದ್ದು. ಹುಡುಕ್ತಾ ಇರುವಂಥ ಈಗಾಗಲೇ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೂ ಒಳ್ಳೆಯ ಫಲವನ್ನು ಕಾಣುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಅನುಭವಿಸುವಂಥ ಯೋಗಗಳಿರುವಂಥದ್ದು. ಅದೇ ರೀತಿಯಾಗಿ ಹೊರದೇಶಕ್ಕೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ ಒಳ್ಳೆಯ ಫಲಾಫಲಗಳನ್ನು ಕೂಡ ಅನುಭವಿಸುವಂಥ ಯೋಗಗಳಿರುವಂಥದ್ದು. ಧಾರ್ಮಿಕ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಯೋಗಗಳು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಸಾಕಷ್ಟು ರೀತಿಯಾದಂಥ ಕೆಲವಷ್ಟು ಸಾಹಸಮಯವಾದಂತಹ ಕಾರ್ಯಗಳನ್ನು ಮಾಡುವಾಗ, ವಾಹನ ಚಲಿಸುವಾಗ, ಇನ್ನಿತರ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಾಗ ಆದಷ್ಟು ಜಾಗ್ರತೆಯಿಂದ ಮುನ್ನಡೆದು ಒಳ್ಳೆಯ ಫಲವನ್ನು ಕೂಡ ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು
ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟು ಉದ್ಯೋಗಕ್ಕೆ ಸಂಬಂಧಪಟ್ಟು ಸ್ವಲ್ಪ ಒತ್ತಡಗಳು, ಕಿರಿಕಿರಿಗಳು, ಡಿಲೇ ಆಗ್ತಾ ಇರುವಂಥದ್ದು, ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೇವೆ, ಇನ್ನೇನು ಫಲ ಬರಬೇಕು ಅಂತ ಕಾಯ್ತಾ ಇದ್ದೇವೆ, ವಿಘ್ನಗಳು ಬರ್ತಾ ಇದೆ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದರೆ ಶೀಘ್ರದಲ್ಲಿಯೂ ಕೂಡ ನಿಮಗೆ ಅದರ ಫಲಾಫಲಗಳು ಸಿಗುವಂಥ ಯೋಗಗಳಿರುವಂಥದ್ದು. ಇನ್ನು ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಮುಖತಃ ವಿಮರ್ಶೆ ಮಾಡಿಕೊಂಡು ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯ ಫಲವನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು. 11ನೇ ಸ್ಥಾನದಲ್ಲಿರತಕ್ಕಂಥ ಕೇತುವು ಅಲ್ಪ ಸ್ವಲ್ಪ ಒಳ್ಳೆಯ ಫಲಗಳು ಇನ್ನೇನು ಕೈಗೆ ಸಿಗುತ್ತೆ ಅಂತ ಹೇಳುವಾಗ ನಾನು ಈಗ ಮೊದಲೇ ಹೇಳಿರೋ ಪ್ರಕಾರವಾಗಿ ಕೆಲವಷ್ಟು ವಿಳಂಬಗಳಾಗುವಂಥದ್ದು, ಲಾಭಾಂಶದಲ್ಲಿ ವಿಘ್ನಗಳು ಬರುವಂಥದ್ದು ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳು, ಲಾಭಸ್ಥಾನದಲ್ಲಿರತಕ್ಕಂಥ ಕೇತುವಿನಿಂದ ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಜಾಗ್ರತೆಯಿಂದ ಮುನ್ನಡೆಯಿರಿ. ನಿಮ್ಮ ಒಂದು ಉಪಾಸನಾ ದೇವತೆಯನ್ನು ಅಥವಾ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ನಂಬಿಕೆಯನ್ನಿಟ್ಟು ಮುಂದೆ ನಡೆಯಿರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯ. ವೀಕ್ಷಕರೇ, ಸಾಕಷ್ಟು ಜನ ಫೋನ್ ಮಾಡಿ ಜಾತಕಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಕೆಲವಷ್ಟು ವಿಷಯಗಳನ್ನು ವೈಯಕ್ತಿಕವಾಗಿ ವಿಮರ್ಶೆ ಮಾಡಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಫೋನ್ ಮಾಡ್ತಾ ಇದ್ದೀರಿ, ಮೆಸೇಜ್ ಮೂಲಕವಾಗಿ ತಿಳಿಸ್ತಾ ಇದ್ದೀರಿ. ನಾನು ಹೇಳುವಂಥದ್ದು ಇಷ್ಟೇ, ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು, ವಿಷಯಗಳನ್ನು ಅಗತ್ಯ ಬೇಕಾಗಿ ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ವಿಮರ್ಶೆ ಮಾಡಿಕೊಂಡು ಅದರ ಫಲಾಫಲವನ್ನು ಪಡೆದುಕೊಳ್ಳಿ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಆಗಾಗ ಫೋನ್ ಮಾಡೋದ್ರ ಮೂಲಕವಾಗಿಯೋ ಮೆಸೇಜ್ ಮಾಡೋದ್ರ ಮೂಲಕವಾಗಿಯೋ ಸರಿಯಾದಂಥ ಉತ್ತರಗಳನ್ನು ಪಡೆದುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸರಿಯಾದಂಥ ದೈವಜ್ಞರಲ್ಲಿ ಮುಖತವಾದಂಥ ಭೇಟಿಯಿಂದಾಗಿ, ಸರಿಯಾದಂಥ ಒಂದು ವಿಮರ್ಶೆಯಿಂದಾಗಿ ಸರಿಯಾದಂಥ ಫಲಾಫಲವನ್ನು ಪಡಿಬೋದು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹರೇ ರಾಮ್.